ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 2022-23ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟ ಮಾಡಲಾಯಿತು. ಇಂದು ನಡೆದ 38ನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದಲ್ಲಿ ಪಬ್ಲಿಕ್ ಟಿವಿಯ ರಾಜಕೀಯ ವರದಿಗಾರ ಸುಕೇಶ್ಗೆ ಅತ್ಯುತ್ತಮ ರಾಜಕೀಯ ವಿಶ್ಲೇಷಣೆಗಾಗಿ ಖಾದ್ರಿ ಶಾಮಣ್ಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ದಾವಣಗೆರೆಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಶಸ್ತಿ ಕೊಟ್ಟು ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಗೌರವಿಸಿದರು. ಅಷ್ಟೇ ಅಲ್ಲದೆ ಒಟ್ಟು 29 ವಿಭಾಗಗಳಲ್ಲಿ ಹಲವು ಪತ್ರಕರ್ತರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿದೆ. ಖಾದ್ರಿ ಶಾಮಣ್ಣ ಪ್ರಶಸ್ತಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕೊಡಮಾಡಿರುವಂಥದ್ದು ನಿಜವಾಗ್ಲೂ ನನಗೂ ಖುಷಿ ಆಯಿತು ಇದನ್ನ ಸ್ವೀಕರಿಸೋಕ್ಕೆ. ಮೊದಲನೇದಾಗಿ ಇದರ ಕ್ರೆಡಿಟ್ ಸಂಪೂರ್ಣವಾಗಿ ಟೀಮ್ ಪಬ್ಲಿಕ್ ಟಿವಿಗೆ ಸಲ್ಲಬೇಕಾಗಿರುವಂಥದ್ದು. ಯಾಕಂದರೆ ಪಬ್ಲಿಕ್ ಟಿವಿಯಲ್ಲಿ ನನಗೆ ಸಿಕ್ಕಂಥ ಎಲ್ಲ ರೀತಿಯ ಸಹಕಾರ ರಂಗನಾಥ್ ಸರಿಂದ ಇರ್ಬೋದು ಅಥವಾ ದಿವಾಕರ್ ಸರು, ಆನಂದ್ ಸರು, ವಿಶೇಷವಾಗಿ ನನ್ನ ಪೊಲಿಟಿಕಲ್ ಬ್ಯೂರೋ ರವೀಶ್ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಮಸೂದ್ ಅಥವಾ ಬದ್ರು ಸರ್ ಇದ್ದಾಗಿರ್ಬೋದು, ಎಲ್ಲರೂ ಕೂಡ ನನಗೆ ಕೊಟ್ಟಂಥ ಸಹಕಾರ, ಎಲ್ಲ ಒಂದು ಸಹಕಾರದಿಂದಾಗಿ ಬಹುಶಃ ಈ ಒಂದು ಅವಾರ್ಡ್ವರೆಗೆ ನನಗೆ ಇಲ್ಲಿವರೆಗೆ ಬರಲಿಕ್ಕೆ ಒಂದು ಕಾರಣ ಆಗಿದೆ ಅಂತ ನನಗನ್ಸುತ್ತೆ. ಹಾಗಾಗಿ ನನಗೆ ರಂಗನಾಥ್ ಸರು ಸೇರಿದಂತೆ ಸಹಕರಿಸಿದಂಥ ಎಲ್ರಿಗೂ, ಟೀಮ್ ಪಬ್ಲಿಕ್ ಟಿವಿಗೂ ಕೂಡ ನಾನು ಈ ಒಂದು ಪ್ರಶಸ್ತಿ ಬರಲಿಕ್ಕೆ ಕಾರಣ ಆಗಿರೋದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಅಂತ ಹೇಳಕ್ ಬಯಸ್ತೀನಿ.